ನೋಡಿ ಮ್ಯಾಚ್ ಆರ್ ಸಿ ಬಿ ಚಾ ಕುಡಿ ಎಲ್ಲರೂ. ಏನಂತಿರ್ಬೋದು ಈ ಒಂದು ರಂಜನೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಯು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಯ್ ಹಿರೇಮಠ ಮಾತಾಡ್ತೀನಿ. ಸಂಡೇ ಸ್ಪೆಷಲ್ ಸಂಡೇ ಎಕ್ಸೈಟ್ಮೆಂಟ್ ಭಾಳ ಐತಿ, ಯಾಕಂದ್ರೆ RCB ಮತ್ತು GT ಫೈನಲ್ ಮ್ಯಾಚ್ ಐತಿ. ಸೊ ಹಂಗಾಗಿ ಇವತ್ತಿನ ಲಾಗ್ ಈ ಫೈನಲ್ ಮ್ಯಾಚಿಂದ. ಇವತ್ತು ಫಸ್ಟ್ ಆಫ್ ಆಲ್ ಆಲ್ರೆಡಿ 2 ಓವರ್ ಆಗೈತಿ, 2 ಓವರ್ 18 ರನ್ 0 ವಿಕೆಟ್. ಓಕೆ, ಗುಡ್ ಗೋಯಿಂಗ್. ಬಟ್ ಹಂಗೆ ಟಾಸ್ ಗೆದ್ದು ಒಂದೇನೋ ಹೋಪ್ ಕೊಟ್ಟ ನಮ್ಮ RCB ಓವರ್. ಸೊ ಟಾಸ್ ಗೆಲ್ಲಬೇಕಾಗಿತ್ತು, ಟಾಸ್ ಗೆದ್ದಾರ. ಸೊ ನೋಡೋಣ ಏನಾಕೈತಿ. ಹೋಪ್ಫುಲಿ ಇವತ್ತಂತೂ RCB ವಿನ್ ಆಗಿ ಆಗ್ತೈತಿ. ಚಲೋ. ಆಲ್ಮೋಸ್ಟ್ ನಾ ರೋಡಲ್ಲಿ ಬರತ್ತೆ ಕ್ರೌಡ್ ನೋಡಿದೆ, ಕ್ರೌಡ್ ಎಲ್ಲೂ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲಿ ಫುಲ್ RCB ಸಪೋರ್ಟ್ ಮಾಡ್ಕೊತೆ ಎಲ್ಲರೂ ಫುಲ್ ಮನ್ಯಾಗ ಅದಾರ. ಹಂಗೆ ನಮ್ಮ ಶ್ರೀಗಂಧ ಶೇಟ್ ಅವರು KCD ಕಾಲೇಜ್, ಧಾರವಾಡ KCD ಕಾಲಲ್ಲಿ ಒಂದು ಇವೆಂಟ್ ಇಟ್ಟಾರ. ಮೀನ್ಸ್ ಬಿಗ್ ಸ್ಕ್ರೀನಲ್ಲಿ ಲೈವ್ ಮ್ಯಾಚ್ ಸ್ಟ್ರೀಮಿಂಗ್ ಇಟ್ಟಾರೆ. ಸೊ ಅದಕ್ಕೋಸ್ಕರ ಫುಲ್ ಜನ ತುಂಬೈತಿ ಇಲ್ಲಿ. ನನ್ನ ಪ್ರಕಾರ ನಾವು ಹೋಗಿಲ್ಲ, ಯಾಕಂದ್ರೆ ನಾನು ಮನೇಲಿ ನೋಡತ್ತೀನಿ. ಅಲ್ಲಿ ಹೋದ್ರೆ ಭಾಳ ಇದಾಕೈತಿ, ಡಿಸ್ಟರ್ಬೆನ್ಸ್. ಸೊ ಹಾಗಾಗಿ ಎಲ್ಲರೂ ಮ್ಯಾಚ್ ನೋಡ್ರಿ, ಹುಷಾರಿಂದ ಪ್ರೇ ಮಾಡಿರಿ RCB ಗೆಲ್ಬೇಕಂತೇಳಿ. ಸೊ 100% ಗೆಲ್ತೈತಿ. ಸೊ ಆಲ್ರೆಡಿ ನೋಡಿರಿ 2.1 ಓವರ್ 22 ಓವರ್ 2.1 ಓವರ್ 22 ರನ್ ಆಡಲಿ. ಪವರ್ ಪ್ಲೇ ಐತಿ, ಇನ್ನೂ ಟೈಮ್ ಐತಿ. ಈಗ ನೆಕ್ಸ್ಟ್ ನನ್ನ ಪ್ರಕಾರ ಪವರ್ ಪ್ಲೇ ಒಳಗೆ ಒಂದು ವಿಕೆಟ್ ಹೋಗ್ತೈತಿ. ಚೇಸಿಂಗ್ ಈಸಿ ಈಗ ಪಿಚ್ ಒಳಗೆ. ಓಕೆ, ಸಿ ಯು. RCB ಚಾ ಕುಡಿ ಎಲ್ಲರೂ. ನೋಡಿ ಮ್ಯಾಚ್ ಬಿಟ್ವೀನ್ 2 ಫಿಂಗರ್ಸ್ ಬಾಲ್ ನೆಲಕತ್ತೈತಿ. 2 ಫಿಂಗರ್ಗೆ ಕೆಳಗೆ ಕ್ಯಾಚ್ ಹಿಡಿದಾಗ ಇಲ್ಲಿ ಪೂರ ಕವರ್ ತೊಗೊಂಡಿಲ್ಲ, ಈಗ ಹಿಡ್ತಾನ ಫಿಂಗರ್ಸ್. ಈ ಗ್ಯಾಪ್ನಾಗ ಬಾಲ್ ನೆಲಕತ್ತೈತಿ. 4 ವಿಕೆಟ್ ಹಾಕಿದ್ದು. ನೋಡಿದ್ರೆ ಮ್ಯಾಚ್ 16 ಓವರು 116 ರನ್ನು 6 ವಿಕೆಟ್. ನಡೆಯಿಲ್ಲ. ನಮ್ಮ ಬಾಸ್ ಭುವನೇಶ್ವರ, ಅಜಲುಡ್ಡು, ಕೃಣಾಲ್ ಪಾಂಡೆ, ರಸಿಕ್ ಎಲ್ಲರೂ ಚಲೋ. ರಸಿಕ್ ಭಾಳ ಇಂಟ್ರೆಸ್ಟಿಂಗ್ ಬೌಲಿಂಗ್. ಯಂಗ್ಸ್ಟರ್ ಚಲೋ ಅಡ್ಡಿಲ್ಲ. ಒಂದು ಚಲೋ ರನ್ ರೇಟ್ ಮೇಂಟೈನ್ ಮಾಡ್ಯಾರ. ಸೊ ಅವ್ರನ್ನ ಆದಷ್ಟೇ 150 ಕಟ್ ಆಫ್ ಮಾಡ್ಬೇಕಂತ ಅನ್ಕೊಳತ್ರಿ. ನೋಡೋಣ ಎಲ್ಲಿಗೆ ಬಾಲ್ ಹೆಂಗೆ ಆಗ್ತದೆ. ಬಾಲಿಂಗ್ ಅಂತೂ ಮಸ್ತ್ ಆತೀವಿ RCB. ನೋಡೋಣ ಇನ್ನು 5 ಓವರ್ನಾಗ ಏನಕ್ಕೈತಿ ನೋಡೋಣ. ಊಟಕ್ಕಂತ ಬಾಜಕ್ ಬಂದು ಇಲ್ಲಿ ತಲೆ ಇಡ್ತಾಳ, ಹಾಕ್ತಾಳೆ ಅಂತ ನನ್ಕಿಂತ ತಿಂಗಳಿಂದ ಜಾಸ್ತಿ ಆಯ್ತು. ಸ್ಪೆಷಲ್ ಬೇಕದೇನೆ, ಅದಕ್ಕೆ ತಿಂದು ಮಮ್ಮಿ ನೀನು ಹಂದಿದಂಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವೆಲ್ಲ ಆಟವು ಬೇಡ ಆಗ ಇವೆಲ್ಲ ಕೈ ಹಿಡಿದು ಜಗ್ಗಿದ್ನಿ ನಕ್ಕಿದ್ನಿ ಇವೆಲ್ಲ ಬೇಡ. ಕುಂದ್ರ ಸಾಕು. ಸರಿ ರಂಸಾಕ್ ಬರ್ಬೇಡಿ. ಸರಿ ನಾಟಕ ಮಾಡಿ ದೊಡ್ಡ ನಾಟಕ ನೋಡಿ ಹೌದಿಲ್ಲ? ಎಲ್ಲ ಗೊತ್ತಾಕೈತಿ. ಕಮಾಯ ತಿಂತಿ ಮತ್ತೆ ನಾಟಕ ಮಾಡ್ತೀವಿ.
ಮತ್ತವ್ರಿಗೆ 158 ವಿಕೆಟ್. ಸೊ ಚಲೋ ಆಡ್ಸಿದ್ರ, ಚಲೋ ರನ್ ಕಟ್ಟು ಮಾಡ್ಯಾರ, ಚಲೋ ಆವ್ರೇಜ್ ಸ್ಕೋರ್ ತಂದಾರ. ಬಟ್ ಚೇಸ್ ಮಾಡುವಾಗ ಸ್ವಲ್ಪ ನೀಟಾಗಿ ಮೀನ್ಸ್ ಓವರ್ ಕಾನ್ಫಿಡೆಂಟ್ ಇರಬಾರ್ದು. ಯಾಕಂದ್ರೆ ಅದು ಆ ಪಿಚ್ 155 ರನ್ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಕೈತಿ. ಸೊ ಓವರ್ ಕಾನ್ಫಿಡೆಂಟ್ ಓವರಿಗೆ 6-7 ಬಂದ್ರೆ ಓಕೆ, ಮ್ಯಾಚ್ ನಮ್ ಕಡೆ. ಸೊ ಪವರ್ ಪ್ಲೇದಾಗ 170, ಪವರ್ ಪ್ಲೇದಾಗ 0 ವಿಕೆಟ್ 170 ರನ್ಸ್ ಬಂದಂದ್ರೆ 30-40% RCB ಗೆದ್ದಾಗ್ತದೆ. 30-40%. ಏನ್ ಹೇಳಿದೆ ನಿಂಗೆ ಪವರ್ ಪ್ಲೇದಾಗ ಅಂತ ಹೇಳತ್ತಿಲ್ಲ. ಪವರ್ ಪ್ಲೇದಾಗ ಈಗ ಅಷ್ಟು ಗೊತ್ತಾಗೋದಿಲ್ರಿ ಮ್ಯಾಚ್ ಬಗ್ಗೆ. ಅದಕ್ಕೆ ಆಕಿ 30-40 ಅಂದ್ಕೊಳ್ಳಿ ಎದೆ ಹೊಡ್ಕೊಂಡು ಏನ್ ಮಾಡತ್ತಾರ ಆಕಿ. ಸೊ ಪವರ್ ಪ್ಲೇ ಭಾಳ ಇಂಪಾರ್ಟೆಂಟ್. ವಿಕೆಟ್ ಹೋಗ್ಬಾರ್ದು. ಚೇಸ್ ಮಾಸ್ಟರ್ ಅದಾರ. ಚೇಸ್ ಮಾಸ್ಟರ್ ಹಿಸ್ಟ್ರಿ ನೋಡಿದ್ರೆ 21 ಇನ್ನಿಂಗ್ಸ್ 967 ರನ್ಸ್ ಚೇಸ್ ಒಳಗೆ ಬಂದೈತಿ. ಸೊ ಇವತ್ತು ಹೋಪ್ಫುಲಿ ಅವರು ನಮ್ಮ ಕಿಂಗ್ ಕೊಹ್ಲಿ ಅವ್ರ ಲೀಡ್ ಮಾಡ್ಕೊಂಡು ಮ್ಯಾಚ್ ಗೆಲ್ಸ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ವಿನ್ನಿಂಗ್ ಮೂಮೆಂಟ್ ತೊಗೊಂಬರ್ತಾರೆ, ವಿನ್ನಿಂಗ್ ಶಾಟ್ ಹೊಡೆದ ದೇವರಿಗೆ ನೆನೆಸ್ಕೊಂಡು ಮ್ಯಾಚ್ ನೋಡೋಣ. ಮತ್ತೆ ಈಗ ಸಿಗೋಣ RCB ಬ್ಯಾಟಿಂಗ್ ಟೈಮ್. ಮಾತಾರಿಗೂ ಬಾಯಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡ್ರಿ ಇದೊಂದು ಆಫ್ ದ ಮ್ಯಾಚ್ ಏನೋ ಚಿಪ್ಸ್ ಹೊಸ ರೆಸಿಪಿ ಅಂತ ನೋಡ್ರಿ. ಹೊಸ ರೆಸಿಪಿ ಮಾಡ್ಕೊಂಡ್ರೆ ನೋಡ್ರಿ ಟೆನ್ಷನ್ ಐತಿ. 63ಕ್ಕೆ 2 ವಿಕೆಟ್, 5.4 ಓವರ್. ಆ ಟೆನ್ಷನ್ ಐಕಿ ಮಾಡ್ಕೊಂಡು ಇದ್ರದ್ದೇನು ನಿಮ್ಗೆ ರೆಸಿಪಿ ಬೇಕಂದ್ರೆ ಆಕೆ ಇನ್ಸ್ಟಾ ID ಮೆನ್ಷನ್ ಮಾಡತೈತಿ. ಸೊ ಅಲ್ಲಿ ಹೋಗ್ರಿ, ಇದು ರೆಸಿಪಿ ಸಿಗತಿ. ಸೊ ಟೇಸ್ಟ್ ಮಾಡಿ. ಏನಂತ ಹೇಳ್ಬೋದು ಈ ಒಂದು ರಂಜನ್ ಇವರು ತುಂಬ ಮಾತ್ರ ಸಾಕು ಮತ್ತೆ ಗೇಮ್ ಫುಲ್ ಬ್ಯಾಕ್ ಮಾಡ್ಬೋದು. ಅದೇ ಒಂದು ಯೋಚನೆ ಇಬ್ರು ಮಾಡಿ ಮ್ಯಾಚ್ ಟೆನ್ಷನ್ ಭಾಳ ಐತ್ರಿಪ್ಪ. ಸುಮ್ಮನೆ ಯಾರು ಕಂಡು ಬರ್ತದೆ ಕಿಂಗ್ ಕೊಹ್ಲಿ. ಇಲ್ಲಿ ನೋಡಿ, ಇಲ್ಲಿ ಮದ್ದ ಟೆನ್ಷನ್ ಆಗೈತಿ. ಸುಮ್ಮನೆ ನೋಡಮ್ಮ ಹೊರತು ಮಗನಾಡಿ ಕೊಂಡೇಲಿಗೆ. ಹಾಂ 6 ಓವರಿಗೆ 70 ರನ್ ನೋಡ್ದ. 100 ವಿಕೆಟ್ ಹೋಗ್ಯಾವ. ಈಗ ನೋಡ್ರಿ ಅದ ಒಟ್ಟಾಕಿ ತಿನ್ನಿಸ್ಬೇಕು. ಈಗ ಖಾಲಿ ಆಗ್ಬೇಕದು. ಚಿಪ್ಸ್ ತಿನ್ನಿಸ್ಬಾರ್ದು ಗೈಸ್. ಡಾಗ್ಸಿ ಚಿಪ್ಸ್ ತಿನ್ನಿಸ್ಬಾರ್ರಿ. ಯಾಕೆ ತಿನ್ನಿಸ್ಬಿಡಿ. ನೋ ಪ್ರಾಣಿ ಅಯ್ಯೋ 6 ಎಲ್ಲ ಹೋಗಿ ನೋ ಪ್ರಾಣಿ ಹೋಗೋದು. ಮ್ಯಾಕ್ಸಿಮಮ್ 90% ಕ್ರೌಡ್ RCB ನೇ. ಬಟ್ ಇದು ಹೋಮ್ ಗ್ರೌಂಡ್ ಗುಜರಾತ್ ಅದಿಲ್ಲ. ನರೇಂದ್ರ ಮೋದಿ ಸ್ಟೇಡಿಯಂ ಅದೇ ಗುಜರಾತ್. ಮತ್ತೆ RCB ಫ್ಯಾನ್ ಫಾಲೋಯಿಂಗ್ ನೋಡ್ರಿ. RCB ಮತ್ತೆ ಈಗ ವಿಕೆಟ್ ಮೇಲೆ ವಿಕೆಟ್ ಉಂಟು. ಕೊಹ್ಲಿ ಒಬ್ಬನ ಏನ್ ಮಾಡ್ಬೇಕು ಈಗ. ನೆಕ್ಸ್ಟ್ ಬರೋರು ಡೇವಿಡ್, ನಿತೇಶ್ ಶರ್ಮಾ, ಒಮಾರಿಯೋ ಶೆಫರ್ಡ್. ನಮ್ಮ RCB ದವ್ರು ಇನ್ನು ಬಾಯಾಗ ಬೀಜ ಬರ್ಸಾಕತ್ತಾರ. ಈಗ ಮತ್ತೆ ಬಾಯಾಗ ಬೀಜ ಹೇಳಿ ಟೆನ್ಷನ್ ಆಗತ್ತೆ. ನಮ್ಮ ಕಿಂಗ್ ಒಬ್ಬನ ಆಡೋದು. ಅವ್ನಿಗೆ ಯಾರ ಸಾಥ್ ಕೊಟ್ರೆ ಏನಾರ ಆಗ್ಬೋದು ನೋಡೋಣ.
ಕಾದ್ ನೋಡಿ ಏನಕ್ಕೆ ನೀರು ತೊಂಬರ್ಲೆ ಐತ್ಲಾ ಮೂರಾತ 100 ಪನ್ನೀರ್ ಬೇಕು ನಮಗೆ ನಮ್ಮ ಮನ್ಯಾಗ ನನಗೇನು ಬೇಕು ಅನ್ನೋಕ್ಕಿಂತ ಜಾಸ್ತಿ ಬ್ರೌನಿ ಏನು ಬೇಕು ಪನ್ನೀರ್ ಬೇಕು ಚಪಾತಿ ಬೇಕು That's now that ನೋಡಿ you are ready with the decision for the big screen. ಬಂದು ತಿಂತಾಕ್ತೀನಿ ಈಗ ಸಾರಿ ಲೇಟಾಗಿ ಹೇಳಿದ್ದೆ ಮ್ಯಾಚ್ ಕಾನ್ಸಂಟ್ರೇಷನ್ದಾಗ ಏನು ಗೊತ್ತಾಗುತ್ತೆ ಟೆನ್ಷನ್ ಭಾಳ ಆಗ್ತೈತಿ RCB ನಂಗೆ RCB ಮತ್ತು ಕಿಂಗ್ ಕೊಹ್ಲಿ ಅವ್ರು ಯಾವಾಗಿದ್ರು ಇಷ್ಟ ಅಷ್ಟೇ ಏಕೈಕ ವ್ಯಕ್ತಿ RCB ವಿರುದ್ಧ ಮಾತಾಡೋಕೆ ಅಧಿಕಾರ ಇರೋದ್ರೆ ಅದು ಧನುಷ್. ಓ ಹಿಡಿಬೇಡ 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 ಇಲ್ಲ ಮಾಡ್ತಾರೆ ಫೀಲಿಂಗ್ ಮಾಡ್ತಾರೆ ವ್ಯಾಲ್ಯೂ ಅಡಿಕ್ಷನ್ ಇನ್ಕಮ್ನ ಡೆವಲಪ್ ಮಾಡ್ತಾರೆ GT ಬೇಕಾದ್ರೆ ಒಂದೆರಡು ಎಕ್ಸಾಂಪಲ್ ಕೊಡ್ಬೋದಾಗಿತ್ತು. ನೋಡಿದ್ರಿ ಸತತ 2025 ನಾವ ಚಾಂಪಿಯನ್ 2026 ನಾವ ಚಾಂಪಿಯನ್ ಇನ್ ಅಪ್ಕಮಿಂಗ್ 2027 RCB ಚಾಂಪಿಯನ್ ಆಗಲಿ ಹ್ಯಾಟ್ರಿಕ್ ಚಾಂಪಿಯನ್ಶಿಪ್ ಬರಲಿ ಅಂತೇಳಿ. ಸೊ ಇವತ್ತು ಮಾತ್ರ ಭಾಳ ಇಂಟ್ರೆಸ್ಟಿಂಗ್ ಇತ್ತು ಮ್ಯಾಚ್. ವಿಕೆಟು ಹೊಂಟಾವ, ನಂಗೆ ಕೊಹ್ಲಿ ಒಂದು ಸೈಡ್ ಆಡತಾನ ಚೇಸ್ ಮಾಸ್ಟರ್ ಅಂತ ಅದಕ್ಕೆ ಅಂತಾರೆ, ಅವ್ಗೆ ಯಾರು ಸಮಸಾಟಿನೇ ಇಲ್ಲ. ಸೊ ಫೈನಲಿ ಖುಷಿ ಆಗತ್ತೈತಿ ವೇಟ್ ಮಾಡಿದ್ದಕ್ಕೂ. ಸೊ ಎಕ್ಸೈಟ್ಮೆಂಟ್ ನಾವು ಫಿಂಗರ್ ಕ್ರಾಸ್ ಮಾಡಿ ದೇವ್ರಿಗೆ ಬೇಡ್ಕೊಂಡಿದ್ದಕ್ಕೂ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2ನೇ ಸಲ ಚಾಂಪಿಯನ್ ಆಯ್ತು ನೋಡ್ರಿಪ್ಪ. IPL ಚಾಂಪಿಯನ್. 5 ಕಪ್ ಗೆದ್ದವರು ಅಲ್ಲೇ ಇರ್ರಿ, ನಾವು 2 ಕಪ್ ಗೆದ್ದವ್ರೆಲ್ಲ ಇಲ್ಲಿ ಇರ್ತೀವಿ. ಯಾಕೆ ಹೇಳಿ, ಕಿಂಗ್ ಯಾವಾಗಲೂ ಮ್ಯಾಗ, ಕೆಳಗೆ ಯಾವಾಗಲೂ ಸೈನಿಕರು ಜಾಸ್ತಿ ಇರ್ತಾರೆ, ಕಿಂಗ್ ಮೇಲೆ ಇರ್ತಾವೆ. ಓಕೆ, ಸೊ ಈ ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡಿರಿ. ಸೊ ಸೆಲೆಬ್ರೇಷನ್ ಚಲೋ ಆಗತೈತಿ. ಸೊ ನೀವು ನೋಡ್ರಿ, ಎಂಜಾಯ್ ಮಾಡಿರಿ. ಬಾಯ್, ಸಿ ಯು, ಟೇಕ್ ಕೇರ್. ಬೆಲ್ ಐಕಾನ್